ನಾನು ಡಿ ಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು ನನ್ನ ಅಜ್ಜ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನನ್ನ ಅಜ್ಜನ ವೀರ ಗಂಗಾಧರ ಅಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಹಾಗಾದ್ರೆ ವೀರ ಗಂಗಾಧರ ಅಜ್ಜ ಅಂದ್ರೆ ಯಾರು? ಬಾಲ್ಯದಲ್ಲಿ ಶಿವಪೂಜಾ ಪ್ರೇಮಿಯಾಗಿ ಮಹಾರಾಷ್ಟ್ರದ ಗುರುಕುಲದಲ್ಲಿ ಕಾವ್ಯ ವ್ಯಾಕರಣ ಸಂಸ್ಕೃತ ವೇದಗಳ ಅಧ್ಯಯನ ಮಾಡಿ ಪಾಲಿಕೊಪ್ಪ ಹಿರೇಮಠದ ಪಟ್ಟಾಧೀಶರಾಗಿ ಕಾಡು ಮೇಡುಗಳಲ್ಲಿ ಘನಘೋರ ತಪಸ್ಸನ್ನ ಆಚರಿಸಿ ಕ್ರೂರ ಪ್ರಾಣಿಗಳನ್ನ ತಮ್ಮ ತಪಸ್ಸಿಗೆ ಶರಣಾಗಿಸಿ ಪ್ರತಿದಿನ ಬೇವಿನ ರಸವನ್ನ ಸೇವಿಸಿ ಗಿರಡಿ ಮನೆಗಳಲ್ಲಿ ತಾಲೀಮನ್ನ ತೆಗೆದು ತಾವೇ ಸ್ವತಃ ಉತ್ತಿ ಬಿತ್ತಿ ಬೆಳೆದು ಭಕ್ತರಿಗೆ ದಾಸೋಹ ಮಾಡಿ ತಾವೇ ಸ್ವತಃ ಬಾವಿಯ ಕಡೆದು ಭಕ್ತರಿಗೆ ನೀರುಣಿಸಿ ಶಿವಪೂಜೆಯ ಸಂದರ್ಭದಲ್ಲಿ ವಿಷಸರ್ಪಗಳನ್ನೇ ಆಹ್ವಾನಿಸಿಕೊಂಡು ದಟ್ಟ ಅಡವಿಯಲ್ಲಿ ಶ್ರೀ ಮುಕ್ತಿ ಮಂದಿರ ಧರ್ಮಕ್ಷೇತ್ರವ ಸಂಸ್ಥಾಪಿಸಿ ಶ್ರೀಮದ್ ರಂಭಾಪುರಿ ಪೀಠದ 119ನೇ ಜಗದ್ಗುರುಗಳಾಗಿ ಅಂದಿನ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿಗಳಿಗೆ ನಿಷ್ಠುರತೆ ಮತ್ತು ನ್ಯಾಯಪರತೆಯನ್ನ ಪರಿಚಯ ಮಾಡಿಸಿ ಜಗದಗಲ ಮುಗಿಲಗಲ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎನ್ನುವ ವೀರ ಉದ್ಘೋಷವ ಮೊಳಗಿಸಿ ಶಿವ ಸ್ವರೂಪಿ ಜಂಗಮನಾಗಿ ವಿಶ್ವ ಕಲ್ಯಾಣ ಯೋಗೀಶ್ವರ ವೀರ ವೈರಾಗ್ಯ ತಪೋನಿಧಿ ವೀರ ವಿಭೂತಿ ಶ್ರೀ 1008 ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಲಿಂಗೈಕ್ಯ ಜಗದ್ಗುರು ವೀರ ಗಂಗಾಧರ ಶಿವಾಚಾರ್ಯ ಭಗವತ್ ಪಾದಂಗಳವರಾಗಿದ್ದಾರೆ.